ಬಟ್ ರೋಡ್ ಮಿಸ್ ಆಗಿದೆ. ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಕಾಡು. ಇದಕ್ಕೇನಂತೀರಾ? ರಾತ್ರಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅತಿಥಿಗಳು ಬಂದಿದ್ರು ಅಂತ ಚೋಳು ತೋರಿಸಿದ್ನಲ್ಲ, ಆ ಕ್ಯಾಪ್ ಹಾಕೋದನ್ನ ಮರ್ತ್ಬಿಟ್ಬಿಟ್ಟಿದ್ದೀನಿ. ತಪ್ಸ್ಕೊಂಬಿಟ್ಟಿತ್ತು ರಾತ್ರಿ. ಹುಳಿ ಇದೆ, ಮಳೆ ಬರ್ತೈತೆ. ಲಿಟ್ರಲಿ ಗಾಡ್, ನೀವು ಇದನ್ನೆಲ್ಲ ತೋರಿಸ್ಬೇಕಂತ ಎಷ್ಟು ಕಷ್ಟಪಡ್ತಿದ್ದೀನಿ. ಸ್ಕಿಪ್ ಮಾಡ್ತಾ ಹೋಗ್ತೀರಾ ನನ್ನ ವೀಡಿಯೋಸ್ನ. ರಾತ್ರಿ 9 ಗಂಟೆ ಆಗಿದೆ. ವಾಪಸ್ ಏನೋ ಡಂಬರ್ ರೋಡ್ ಇದೆ, ಗಾಡಿ ತಿರ್ಗಿಸ್ಕೋಬೋದು. ಬಟ್ ಏನೋ ಒಂದು ಹೋಪ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಆನೆಗಳ ಕಾಟ ಮತ್ತು ಬ್ಲ್ಯಾಕ್ ಪಂಥರ್ ಕಾಟ ಅಂತ ಹೇಳ್ತಿದ್ದಾರೆ. ಫೋನ್ ಮಾಡೋಣ ಅಂದರೆ ನೆಟ್ವರ್ಕು ಇಲ್ಲ. ವೀಡಿಯೋ ಮಾಡ್ಕೊಂಡಿದ್ದೀನಿ, ಇದನ್ನ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಡ್ವೆಂಚರಸ್ ಅಂದರೆ ಹಿಂಗಿರುತ್ತೆ, ಏನೂ ಮಾಡೋಂಗಿಲ್ಲ. ಗ್ಯಾಸ್ ಏನು ಗೊತ್ತಾ, ಫೈನಲಿ ರಸ್ತೆ ಸಿಕ್ತು. ಒಂಚೂರು ಡೈವರ್ಷನ್ನು ಸ್ವಲ್ಪ ಮುಂದೋಗಿ ತಗೊಂಡ್ಬಿಟ್ಟಿದ್ವಿ. ಈಗ ಬಂದ್ವಿ ನಮ್ಮ ಚಿಕ್ಕಮ್ಮನ ಮನೆಗೆ. ನಮ್ಮ ಚಿಕ್ಕಮ್ಮನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನಿಮಗೆ. ನೋಡಿ ಕತ್ಲಲ್ಲೂ ಫಳ ಫಳ ಹೊಳಿತಾವೆ. ಅಲ್ಲೇ ಬರೋ ಅಷ್ಟೊತ್ತಿಗೆ ಕಾಫಿನೂ ರೆಡಿ ಆಗಿದೆ. ಚಿಕ್ಕಪ್ಪನ ಪರಿಚಯ ಮಾಡ್ಕೊಡ್ತೀನಿ ಅಂತ. ಇದು ನಮ್ಮ ಚಿಕ್ಕಮ್ಮವ್ರ ಪುಟ್ಟ ಮನೆ. ತಂಗಿ ಮಗಳದಾಳೆ. ಈಗ ಅವಳು ಸುದ್ದಿ ಹೋಗಿಲ್ಲ, ಫುಲ್ ಗೋಳ ಹಾಡು ಅಳ್ತಾವಳೆ. ಇದು ಡೈನಿಂಗು, ಇದು ಒಂದು ಪ್ಯಾಸೇಜು. ಗಾಯ್ಸ್ ಕರೆಂಟ್ ಹೋದ್ವು, ಗೊತ್ತಿಲ್ಲ ನೋಡೋಣ. ಕತ್ಲಲ್ಲೇ ನಾನು ಅಗ್ಲತ್ನಾಗೆ ಕಾಣಲ್ಲ, ಇಲ್ಲಿ ಕತ್ಲಲ್ಲಿ ಹೆಂಗೆ ಕಾಣ್ತೀನಿ ನೀವೇ ಹೇಳ್ಬೇಕು. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಯಾರು ಬಂದಿಯಾರು ಗೊತ್ತಾ, ಇಲ್ಲಿ ತೋರಿಸ್ತೀನಿ ಬನ್ನಿ. ಇದಕ್ಕೇನಂತೀರಾ? ನಮ್ಮ ಕಡೆ ಮೋಸ್ಟ್ಲಿ ಮಂಟ್ರಗಬ್ಬೆ ಅಂತಾರೆ, ಜಗಳೂರು ದಾವಣಗೆರೆ ಕಡೆ. ಫುಲ್ ಅಟ್ಯಾಕಿಂಗ್ ಮಾಡಲ್ ಇದೆ ಇದು. ಗಾಯ್ಸ್ ಇಲ್ಲಿ ಎಳ್ಳಿಕಾಯಿ ಮತ್ತು ಕಿತ್ತಲೆ ಹಣ್ಣು ತುಂಬ ನ್ಯಾಚುರಲ್ ಸಿಗುತ್ತಂತೆ. ಅದಕ್ಕೆ ನಮ್ಮ ಕಾಕ ಕರ್ಕೊಂಡು ಹೋಗ್ತಿದ್ದಾರೆ ಎಳ್ಳಿಕಾಯಿ ಕೀಳಕ್ಕೆ. ನೋಡೋಣ ಏನಾಗುತ್ತೆ ಅಂತ, ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಗೈಸ್ ಎಳ್ಳಿಕಾಯಿ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಚಿಕ್ಕಪ್ಪನ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಕೇಳೋಣ. ಅಲ್ಲ ಕಕ್ಕ, ಈಗ ಇಂಥ ಎಸ್ಟೇಟ್ನಾಗ ನೀವು ಒಬ್ಬರೇ ಇರ್ತೀರಲ್ಲ, ಭಯ ಆಗಲ್ವಾ? ಅಂದರೆ ಇಲ್ಲಿ ಆನೆ ಚಿರುತ್ತೆ, ನಿಮ್ಮ ಪಾಡಿಗೆ ನೀವು ಇರ್ತೀರಾ. ಎಷ್ಟು ಈಗ ನಿಮ್ಗೆ ಏಜು? 64 ವರ್ಷ. ನನಗೆ ಇವಾಗ ಏಜ್ ಹೇಳಲ್ಲ, ಬಟ್ ಅವ್ರ ಜೊತೆ ನಡ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಸ್ಟ್ರೆಂತ್ ಆಗವ್ರೆ ಅವರು. ನೋಡಿ ನಿಜವಾಗ್ಲೂ ಆಧುನಿಕತೆಗೆ ಮತ್ತೆ ಹೊಟ್ಟೆಪಾಡಿಗೆ ದುಡ್ಡುಗೋಸ್ಕರ ಬೆಂಗಳೂರಿಗೆ ಬಂದು ತಲುಪಿದೀವಿ. ಬಟ್ ಇಲ್ಲಿ ಸಿಗೋಂತ ಆನಂದ ಖುಷಿ ಮೋಸ್ಟ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ. ಸೊ ಹೋಗ್ತಾ ಇದೀವಿ. ಇವ್ ನಮ್ಮ ಅಜಯ್ಗೆ ಎರಳಿಕಾಯಿ ಹೊತ್ಕೊಂಬರಕ್ ಆಗಲ್ವಲ್ಲ, ಅದಕ್ಕೆ ಗಾಡಿ ತಗೊಂಡು ನೀನು ಹೋಗು, ನಾವು ನಡ್ಕೊಂಡ್ ಬರ್ತೀವಿ ಅಂತ ಹೇಳಿದೀನಿ. ನೋಡೋಣ ಎಲ್ಗೆ ಹೋಗ್ತೀವಿ ಅಂತ. ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ನಂಗೆ ಇಲ್ಲಿ. ಸೊ ಯಾವುದೋ ರೆಸಾರ್ಟು, ಲಕ್ಸುರಿ ಲೈಫು ಅದನ್ನೇ ಮಾಡಿ 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 ಬೋರ್ ಅನ್ನಂಗೆ ಆಗ್ಬಿಟ್ಟಿತ್ತು. ಜಾಸ್ತಿ ಬೇಜಾರಾದರೆ ಅಥವಾ ಏನಪ್ಪ ಇದು ಲೈಫ್ ಇಷ್ಟೇನಾ, ಬರೀ ಅದೇ ಟ್ರಾಫಿಕ್ಕು, ಅದೇ ಆಫೀಸು, ಅದೇ ಬದುಕು ಅಂತ ಬೋರ್ ಆದರೆ ಒಂದ್ಸಲ ಬ್ರೇಕಿಗೆ ಇಲ್ಲಿ ಬಂದ್ಬಿಡ್ತೀವಿ. ಇವ್ರು ನಮ್ಮ ಕಕ್ಕ, ಇವ್ರೊಬ್ರು ಇರೋವರೆಗೂ ಯಾವತ್ತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಇನ್ನೊಂದೇನು ಗೊತ್ತಾ, ರಾತ್ರಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅತಿಥಿಗಳು ಬಂದಿದ್ರು ಅಂತ ಚೋಳು ತೋರಿಸಿದ್ನಲ್ಲ, ಆ ಕ್ಯಾಪ್ ಹಾಕೋದನ್ನ ಮರ್ತ್ಬಿಟ್ಬಿಟ್ಟಿದ್ದೀನಿ. ತಪ್ಸ್ಕೊಂಬಿಟ್ಟಿತ್ತು ರಾತ್ರಿ. ಎಲ್ಲೋಗಿತ್ತು ಅಂತ ರಾತ್ರಿ 12 ಗಂಟೆವರೆಗೂ ಹುಡುಕಿದೀವಿ. ಎಲ್ಲರೂ ಹಾಸಿಗೆ ಗೀಸಿಗೆ ಒಂದು ಸೇರ್ಕೊಂಬಿಟ್ಟೈತಾ ಏನು ಅಂತ, ಅಷ್ಟಾಗೋಯ್ತು ಕತೆ. ಏನು ಗೊತ್ತಾ, ಬ್ಯಾಗ್ ತಗೊಬಂದು ಕಾರಲ್ಲಿ ಇಟ್ಬಿಟ್ರು, ಅಲ್ಲಿಂದ ನಡ್ಕೊಂಬರ್ತಾವನೆ. ಕಕ್ಕ ಬೈದ್ರು ಬ್ಯಾಗ್ ತರಲ್ವಾ ಅಂತ. ನೋಡಿ ಕಾಫಿ ಎಸ್ಟೇಟಲ್ಲಿ ಎಲ್ಲೋ ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ, ಎರಳಿಕಾಯಲ್ಲಿ ಮುಂದೆ ಇದೆ ಅಂತ. ನನಗೆ ನಿಜವಾಗ್ಲೂ ಸುಸ್ತಾಗೋಯ್ತು ಇಷ್ಟತ್ತ ವರ್ಷಕ್ಕೆ. ಬಟ್ ನಮ್ಮ ಲೈಫ್ ಸ್ಟೈಲು ನಮ್ಮ ಹೆಲ್ತ್ನ ಡಿಸೈಡ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ಲು. ನಾವಿರೋ ಒಂದು ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಬದುಕೋದಕ್ಕೆ ಇಲ್ಲಿವರೆಗೂ ಬದುಕಿರೋದೇ ಹೆಚ್ಚು ಅನ್ಬೋದು. ಬಟ್ ಇವ್ರಿಗೆ ನೋಡಿ ಎಷ್ಟು ಸ್ಟ್ರೆಂತ್ ಇದೆ, ಅಲ್ಲಿಂದ ನಡ್ಕೊಂಬರೋಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ. ಫುಲ್ ಕರ್ಕೊಂಡು ಹೋಗ್ತಾವ್ರೆ. ಮತ್ತೆ ನಿಮಗೇನು ಅನಿಸ್ತಿದೆ? ನನ್ನ ಮಕ್ಳಿಗೆ ಮಾಡೋಕೆ ಕೆಲಸ ಇಲ್ಲ, ಬೆಳಗ್ಗೆ ಎದ್ರೆ ಮಕ್ಕ ತೊಳ್ಕೊಂಡೆ ಅಂತೆಲ್ಲ ಲಾಗ್ ಮಾಡ್ತಾವ್ರೆ ಅಂತೀರಾ. ನಾನು ನಿಜವಾಗ್ಲೂ ಡೈಲಿ ಲಾಗ್ಸ್ ಯಾವುದೂ ಮಾಡಿಲ್ಲ. ಸ್ಟಾರ್ಟಿಂಗು ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋವಾಗ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಶುರು ಮಾಡಿದ್ದು 1-2 ಲಾಗ್ ಹಾಕಿದ್ದೀನಿ ಅಷ್ಟೇ. ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಅವಾಗಿಂದ ಅಲ್ಲಿದೆ ಅಂತ ತೋರಿಸ್ತವ್ರೆ, ಅಲ್ಲಿ ನೋಡಿ, ಅಲ್ಲಿ ಅದೇ ಎರಳಿಕಾಯಿ ಮರ. ಸೊ ಅಲ್ಲಿಗೆ ಹೋಗ್ಬೇಕೀಗ, ಕಿತ್ಲೆ. ಬಾ, ಏನು ಅನ್ನಿಸ್ತೈತೆ ಕಕ್ಕ? ಏನಾದರೂ ಮಾತಾಡಿ. ನಮ್ಮ ಫಾಲೋವರ್ಸ್ಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಸಜೆಷನ್ ಹೆಲ್ತ್ ಬಗ್ಗೆ. ಓಡಾಡ್ಬೇಕು, ನಾವು ಓಡಾಡ್ತೀವಲ್ಲ ಹಂಗೆ. ಆಮೇಲೆ ಕರೆಕ್ಟಾಗಿ ಊಟ ಮಾಡಬೇಕು. 8 ಗಂಟೆಗೆ ರಾತ್ರಿ ಮಲಗಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಕರೆಕ್ಟಾಗಿ 8 ಗಂಟೆ 8 9 ಗಂಟೆವರೆಗೆ ಟಿಫನ್, 12:30 ಊಟ, ರಾತ್ರಿ 8 ಗಂಟೆಗೆ ಊಟ, ಮತ್ತೆ 8:30 ನಿದ್ದೆ. ಹೌಬಾ, ಇದೇ ನೋಡಿ ಅವರ ಹೆಲ್ತಿನ ಸೀಕ್ರೆಟು. ಇವನೊಬ್ಬ ಬಂದಿಯ ನೀವು, ಇವನ ಬಗ್ಗೆ ಇನ್ನೊಂದು ಇಂಟ್ರಡಕ್ಷನ್ ವಿಡಿಯೋ ಇದೆ, ಅದೊಂದು ಮಾಡಾಕ್ತೀನಿ. ಅಲ್ಲಿವರೆಗೂ ಒಂಚೂರು ಟೈಮ್ ಬೇಕು.
ಇವಾಗ ನೋಡೋಣ ಫುಲ್ ಅಲ್ಲಿ ಮೇಲಿದೆ, ಅಲ್ಲಿಗೆ ತಗೊಂಡು ಹೋಗೋಣ ಅಂತ ಅಲ್ಲ ಕಿತ್ಲೆನ್ ಕಿತ್ಕೊಳಕ್ಕೆ ಹೋಗ್ತಾ ಇದೀವಿ. ನೋಡಿ ಫುಲ್ ಎಲ್ಲ ಅಲ್ಲಿ ಬಿದ್ದಿರೋ ಮರ ಇರೋದು ಅಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ದೂರ ಇದೆ, ಅಲ್ಲಿಂದ ಬಿದ್ದು ಇಲ್ಲಿಗೆ ಬಂದಿದೆ ಕಿತ್ಲೆ ಹಣ್ಣು. ಬಟ್ ಇದೆಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಚೆನ್ನಾಗಿದೆ ಇದು, ಕಿತ್ತೋಗಿಲ್ಲ, ಸಾರಿ ಕೊಳ್ತೋಗಿಲ್ಲ. ಏನ್ ಗೊತ್ತಾ, ಇನ್ಮೇಲೆ ಒಂದ್ ಡಿಸೈಡ್ ಮಾಡ್ಬಿಟ್ಟಿದೀನಿ ನಾನು ಆಲ್ರೆಡಿ. ಕಕ್ಕ ಇವೆಲ್ಲ ಬಿದ್ದಿದಾವಲ್ಲ, ಚೆನ್ನಾಗಿದಾವೆ. ಏನ್ ಗೊತ್ತಾ, ಇನ್ಮೇಲೆ ವಿಡಿಯೋ ಎಲ್ಲ ಮಾಡ್ಕೊಂಡು ಗಂಟೆ ಗಟ್ಲೆ ಸ್ಕ್ರಿಪ್ಟ್ ರೆಡಿ ಮಾಡಿ ಎಲ್ಲೋ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಷ್ಟ ದಿನ ಏನಕ್ಕೆ ಮಾಡಿದೆ ಅಂದ್ರೆ ಅಟ್ಲೀಸ್ಟ್ ಇಲ್ಲಿ ಈ ಅಪ್ಪ ಏನೋ ಮಾಡ್ತಾವನಪ್ಪ ನೋಡ್ಬೇಕು ಅಂತನಾದ್ರೂ ಅನ್ನಿಸ್ಲಿ ಜನಗಳಿಗೆ ಅಂತ. ಇನ್ಮೇಲೆ ಏನಿಲ್ಲ, ಆದಷ್ಟು ಲೈವ್ ವಿಡಿಯೋ ಮಾಡಕ್ಕೇನೆ ಟ್ರೈ ಮಾಡ್ತೀನಿ. ಸೊ ನಿಮ್ ಪ್ರೀತಿ ಸಹಕಾರ ಹಿಂಗೆ ಇರ್ಲಿ. ಇಲ್ಲಿವರೆಗೂ ಚೆನ್ನಾಗಿ ಕೊಟ್ಟಿದ್ದೀರಾ. ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಿ ಸ್ಟಾರ್ಟ್ ಮಾಡಿ ಇವಾಗ ಏನೊಂದು 2-3 ತಿಂಗಳಾಯ್ತು. ಬಟ್ ಆಲ್ರೆಡಿ 3,500 ಜನ ಫಾಲೋವರ್ಸ್ ಆಗಿದ್ದೀರಾ. ಸೊ ಇವಾಗ ಇನ್ ಮುಂದೆ ಎಷ್ಟು ಜನ ಆದ್ರೂ ಆಗ್ಲಿ, ಬಟ್ ಇಲ್ಲಿವರೆಗೂ ಯಾರು ಫಾಲೋವರ್ಸ್ ಇದ್ದೀರಲ್ಲ, ನಿಮ್ಗಂತೂ ಅನ್ಯಾಯ ಆಗಕ್ ಬಿಡಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋನೇ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇನ್ನೂ ನಿಮ್ ಜೊತೆ ಮಾತಾಡಕ್ ಆಗ್ತಿಲ್ಲ ನನ್ನ ಕೈಲೇ, ಸ್ವಲ್ಪ ಸುಧಾರಿಸ್ಕೊಂಡು ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೈಟ್ ಅಂಡ್ ವಾಚ್ ಗಾಯ್ಸ್. ಇನ್ನು ಮೇಲಕ್ಕೆ ಹೋಗ್ತಾ ಇದೀವಿ, ಕಿತ್ತಳೆ ಮರ ಮಾತ್ರ ಸಿಗ್ತಾ ಇಲ್ಲ. ಫುಲ್ ಕರ್ಕೊಂಡು ಹೋಗ್ತಾವ್ರೆ. ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಂಗ ಆಗ್ತೈತೆ ಇದನ್ನ. ಫೈನಲಿ ಅಲ್ಲಿದೆ ಕಿತ್ಲೆ ಮರ. ಲಿಟ್ರಲಿ ಸುಸ್ತಾಗೋಯ್ತು ನನ್ಗೆ. ಅಂದ್ರೆ ನಮ್ ಹೆಲ್ತ್ ಎಷ್ಟು ಹಾಳಾಗಿದೆ ನೋಡಿ. ಮೆಂಟಲ್ ಹೆಲ್ತ್ಗೋಸ್ಕರ ಕಾಫಿ ಎಸ್ಟೇಟಿಗೆ ಬಂದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗೈತೆ ನಮ್ದು ಅಂತ. ಫಸ್ಟ್ ಫಿಸಿಕಲಿ ಫಿಟ್ ಆಗೋಣ, ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡೋಣ. ಸೊ ಫೈನಲಿ ಇಲ್ಲಿಗೆ ಬಂದ್ವಿ. ಚೀಲ ಬೇರೆ ತಂದಿದೀವಿ, ಬಟ್ ಭಯ ಏನಂದ್ರೆ ಇಲ್ಲಿಂದ ಹೊತ್ಕೊಂಡು ಹೋಗೋದು ಹೆಂಗೆ ಕೆಳಕ್ಕೆ ಅನ್ನೋದು ಗೊತ್ತಿಲ್ಲ. ನೋಡೋ ಇಲ್ಸಿ ಅಪ್ಡೇಟ್ ಮಾಡ್ತೀನಿ ಎಷ್ಟು ಹೇಳಿಕಾಯಿ ಸಿಕ್ಕು ಅಂತ. ಸಾರಿ ಕಿತ್ಲೆ ಮರದ ಹತ್ರ ಬಂದಿದೀವಿ. ಬಟ್ ನೆಕ್ಸ್ಟ್ ಲೆವೆಲ್ಲು ಫುಲ್ಲು ನೋಡಿ ಅಲ್ಲ ಇವಾಗಿದೆ. ಈಗ ಜಸ್ಟ್ ಮರದಿಂದ ಕಿತ್ಕೊಂಡು ತಿಂತಾ ಇದೀವಿ. ಮಸ್ತಾಗಿದೆ, ಯಾವುದೇ ಪೌಡ್ರ್ ಹಾಕಿ ಹಣ್ಣು ಮಾಡಿರೋದಲ್ಲ, ನ್ಯಾಚುರಲ್ ಆಗಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು ಸೀರಿಯಸ್ಲಿ. ಸುಮಾರಿದೆ, ಫುಲ್ಲು ಸಿಕ್ಕಾಪಟ್ಟಿದೆ. ಇಲ್ಲಿ ನೋಡಿ ಎಷ್ಟು ಗೊಂಚಲಿದೆ. ನನ್ನ ಫ್ರೆಂಡ್ ಕಿತ್ಕೊಂಡ, ನೋಡ ಟೇಸ್ಟ್ ಹೆಂಗಿದೆ ಅಂತ. ಇಲ್ಲೊಂದು 2 kg ಅಷ್ಟು ಕಿತ್ತಿದ್ದೀವಿ. ಲೇ ವೀಡಿಯೋಗೆ ಹಾಕಿ ಹೇಳ್ತಿರೋದು. ಇವ್ನು ನೋಡಿ ಗಾಯ್ಸ್, ಮರ್ಯಾದೆ ತೆಗೆದು ಓನರ್ ನನ್ನ ಪಕ್ಕ ಜೈಲಿಗೆ ಹಾಕ್ತಾರೆ. ಉಳಿ ಇದೆ ನೆಕ್ಸ್ಟ್ ಲೆವೆಲ್ ಉಳಿಯಿದೆ ಇದು. ಅಲ್ಲ ಇದು ಎಲ್ಲ ಒಂದೇ ಮರ ಅದರಲ್ಲಿ ಏನಿಲ್ಲ. ಸಾಕು ಬರ್ರಿ, ಭಾಳ ಇದೆ. ಇದೇ ಬೇಜಾನಾಯ್ತು. ಬೇರೆ ಬ್ಯಾಗ್ ಇಟ್ಕೊಳ್ಳಿ ನೋಡ, ಪಟ್ಟಸ್ತಾಗ ಉಳಿ ಆದ್ರೆ ಬೇರೆ ಬ್ಯಾಗ್ ಇಟ್ಕೊಂಡ್ಬಿಟ್ಟಿದ್ವಿ. ಸಾಕಷ್ಟು ಉಳಿ ಐತೆ ಇದು ಮರ. ನನ್ನ ಮಗ ನೋಡಿದ್ರೆ ಇಟ್ಕೊ ಇವನ್ನೇ ಹಾಕೋಣ ಅಂತವನೆ. ಬಿಕಾಸ್ ಇಲ್ಲಿವರೆಗೂ ಅಷ್ಟು ಕಷ್ಟಪಟ್ಟು ಬಂದ್ಬಿಟ್ಟಿದೀವಿ ಕೆಳಗಡೆಯಿಂದ. ನೋಡ ಜಾಸ್ತಿ ಏನಿಲ್ಲ ಸರ್, ಒಂದು kg ಕಿತ್ತಿದೀವಿ ಸರ್ ಅಷ್ಟೇ ತಿನ್ನೋಕ್ಕೆ. ನಮ್ಮಲ್ಲಿ ಕೇಸ್ ಎಲ್ಲ ಹಾಕ್ಬೇಡಿ. ಈ ಚೀಲ ಇಟ್ಕೊಂಡು ಹತ್ಬೇಕು. ನೋಡ ಕೈ ಕೊಡು, ಕೈ ಅಯ್ಯಪ್ಪ. ಫೈನಲಿ ಬಂದ್ವಿ. ಬಟ್ ನಮ್ಮ ಕಕ್ಕ ಹೇಳಿದ್ದೇನು ಗೊತ್ತಾ, ಈ ಫೆನ್ಸಿಂಗ್ಗೆ ಅಂದರೆ ಕಳ್ಳರು ಬರಬಾರ್ದು ಅಂತ ಹಂಗೆ ಲೈಟಾಗಿ ಇಂಡಕ್ಷನ್ ಥರ ಹೊಡಿ ಹಂಗೆ ಕರೆಂಟ್ ಕೊಟ್ಟಿರ್ಬೋದು, ಗೊತ್ತಿಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಕೀಳ್ತಾ ಇದ್ದೀವಿ. ಇನ್ನೊಂದು ಅರ್ಧ kg ಅಷ್ಟು ಕಿತ್ಕೊಂಡು ಓಡೋಣ ಅಂತ. ನೋಡಿ ಫುಲ್ ಹೆಂಗಿದೆ ಇಲ್ಲಿ, ಫುಲ್ ಜೋರು ಮಳೆ ಬರ್ತೈತೆ. ಲಿಟ್ರಲಿ ಗಾಡ್, ನಿಜವಾಗ್ಲೂ ಒಂಥರ ಪ್ರಕೃತಿಲೇ ಬೆರ್ತೋದಂಗೆ ಅನಿಸ್ತೈತೆ ನನಗೆ. ತಗೊಳ ಬೇಗ, ಆಯ್ತಾ? ಭೋಲೋ ಭಾರತ್ ಮಾತಾ ಕಿ ಜೈ. ಸಿಗ್ತೀನಿ ಮತ್ತೆ ಆಮೇಲೆ. ಕಿತ್ತಿದ್ದು ಇವಾಗ ಇರೋದು ಒರಿಜಿನಲ್ ಟಾಸ್ಕ್. ಒಂದು ಕೈಲಿ ಕವರು, ಇನ್ನೊಂದು ಕೈಲಿ ಕ್ಯಾಮ್ರಾ. ನಿಜವಾಗ್ಲೂ ಇವಾಗ ಅನ್ನಿಸ್ತಿದೆ ಒಬ್ಬರು ಡೆಡಿಕೇಟೆಡ್ ವಿಡಿಯೋಗ್ರಾಫರ್ ಬೇಕು ಅಂತ. ಅಬ್ಬಾ ಫುಲ್ಲು ಸ್ಟೀಪು. ಸಿವಿಲ್ ಇಂಜಿನಿಯರಿಂಗ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಗ್ರೇಡಿಯಂಟ್ ಸಿಕ್ಕಾಬಟ್ಟೆ ಇದೆ. ಓಕೆನಾ? ಫುಲ್ ಚಪ್ಪಲ್ ಬೇರೆ ಹಾಕೊಂಬಂದಿದ್ದೀನಿ. ಶೂ ಹಾಕೊಂಡ್ರೆ ಬೇಡ ಅಂತ ಹೇಳಿದ್ರು. ಯಾಕೆ ಅಂದರೆ ಜಿಗಣೆಗಳ ಕಾಟ ಜಾಸ್ತಿ ಇಲ್ಲಿ. ಶೂ ಒಳಗಡೆ ಹೋದರೆ ನಮಗೆ ಗೊತ್ತಾಗಲ್ಲ ಅಂತ. ಜೋರು ಮಳೆ ಬೇರೆ ಬರ್ತೈತೆ. ನೆಕ್ಸ್ಟ್ ಲೆವೆಲ್ ಆಯಿತಾ. ಇವತ್ತೇ ಚಳಿ ಜರ ಬಂದು ಮಲ್ಕೊಂಡ್ರು, ಬಟ್ ಇವಾಗ ಅನುಭವಿಸಿದ ಅಡ್ವೆಂಚರಸ್
ಎಕ್ಸ್ಪೀರಿಯನ್ಸ್ಗೆ ಯಾವುದು ಸರಿಸಾಟಿನೇ ಇಲ್ಲ. ಹತ್ತವಾಗ ಏನೋ ಜೋಶಲ್ಲಿ ಬಂದೆ ನೋಡಿ. ನಿಮ್ಗೆ ಇದನ್ನೆಲ್ಲ ತೋರಿಸ್ಬೇಕಂತ ಎಷ್ಟು ಕಷ್ಟಪಡ್ತಿದ್ದೀನ. ಸ್ಕಿಪ್ ಮಾಡ್ತಾ ಹೋಗ್ತೀರ ನಾನು ವೀಡಿಯೋಸ್ನ. ಹಣ್ಣು ಕಿತ್ಕೊಂಡ್ರೆ ನಿನಗಾಯಿತು ನಮಗೇನಾಯಿತು ಅಂತೀರಾ? ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ಬೆಂಗಳೂರಿಗೆ ಬಂದರೆ ನಿಮಗೆ ಕೊಡ್ತೀನಿ, ಅಟ್ಲೀಸ್ಟ್ ನಮ್ಮ ಆಫೀಸ್ಗಳಿರೋರಿಗೆ. ನೆಕ್ಸ್ಟ್ ಲೆವೆಲ್ ಅಪ್ಪ ದೇವರೇ. ಮಳೆ, ಕೈಲೊಂದು ಚೀಲ ಕಿತ್ಲೆ ಸಾಕಾಯಿತು ಅಂತ ಇನ್ನು ತಿರ್ಗಾ ಮತ್ತೆ ಎಳಿಕಾಯಿ ಕೀಳಕ್ಕೆ ಬೇರೆ ಬಂದಿದ್ದೇನೆ. ನೋಡೋಣ ನಾವು ಇಲ್ಸಿ. ಇದು ಎಳ್ಳಿಕಾಯಿ ಮರ ಹಾಕಲಿ. ದಿಸ್ ಇಸ್ ಎಳ್ಳಿಕಾಯಿ ಆ್ಯಕ್ಚುಲಿ ಜ್ಯೂಸು. ಇದು ಒಂದು 5-6 ಹಾಕಿದ್ಕೆ ಫುಲ್ ಆಗೋಯ್ತು ಗಾಯ್ಸ್. ಮಳೆ ಬೇರೆ ಬರ್ತೈತೆ ಫುಲ್ಲು. ನಾವು ಎಷ್ಟು ಲೇಟಾಗಿ ಹೋದ್ರೂ ಮುಗ್ದೋಯ್ತು ಕತೆ. ಇವತ್ತು ಜ್ವರ ಬಂದು ಮಲ್ಕೋತೀವಿ. ಏಯ್ ಕೆಳಕ್ಕೆ ಹಾಕ್ಬಿಡ. ಹಾಂ, ವಿಡಿಯೋ ರೆಕಾರ್ಡಿಂಗ್ ಅಂತೂ ಆನೇ ಇದೆ. ಫೋನ್ ಆದರೂ ಪರವಾಗಿಲ್ಲ ಅನ್ನೋ ಥರ ಮಾಡ್ತೀನಿ, ಗೊತ್ತಿಲ್ಲ. ಹಾಂ, ಎಳ್ಳಿಕಾಯಿ ಇಲ್ಲಿ ನೋಡಿ. ಫುಲ್ ಒಂದು 450-500 ಎಕರೆ ಎಸ್ಟೇಟ್ ಇದು, ಒಂದೇ ಫ್ಲ್ಯಾಟು. ಹಾಂ, ಮಳೆ ಜೋರಾಯಿತು ಗಾಯ್ಸ್. ವಿಡಿಯೋ ಮಾಡೋಕೆ ಆಗ್ತಿಲ್ಲ. ಸಿಗ್ತೀನಿ ಮತ್ತೆ.